ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಮುಖ್ಯಾಂಶಗಳು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಆಗ್ರಹಿಸಿ ಹಾಸನದಲ್ಲಿ ಬಿಜೆಪಿ ಪ್ರತಿಭಟನೆ. ಸ್ವಚ್ಛತೆಯ ಆಸ್ತಿ ಪೌರ ಕಾರ್ಮಿಕ ಬಂಧುಗಳು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿಕೆ. ಪೆಂಡಲ್ ಗಣಪತಿಗೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಪೂಜೆ ಸಲ್ಲಿಕೆ. ವಾರ್ತೆಗಳ ವಿವರ. ಹೈಕೋರ್ಟ್ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಮೂಡ ಹಗರಣದಲ್ಲಿ ಭಾಗಿಯಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಲು ಆಗ್ರಹಿಸಿ ಬಿಜೆಪಿ ಜಿಲ್ಲಾ ಘಟಕದಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾಧ್ಯಮದೊಂದಿಗೆ ಮಾತನಾಡಿ, ರಾಜ್ಯಕ್ಕೆ ಒಂದು ಐತಿಹಾಸಿಕ ತಿರುವಾಗಿದ್ದು, ಕಳೆದ 3-4 ತಿಂಗಳ ಹಿಂದೆ ನಡೆದ ಮೂಢ ಭ್ರಷ್ಟಾಚಾರ ಹಗರಣದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿರುವುದು ಜಗಜ್ಜಾಹೀರವಾಗಿದೆ ಮತ್ತು ಉಚ್ಚ ನ್ಯಾಯಾಲಯ ಸಿಎಂ ಅವರ ಮೇಲೆ ತನಿಖೆಗೆ ಆದೇಶ ನೀಡಲಾಗಿದ್ದರೂ ಈವರೆಗೂ ರಾಜೀನಾಮೆ ನೀಡುತ್ತಿರುವುದು ಖಂಡನೀಯ. ತಡೆಯಾಜ್ಞೆಗಾಗಿ ಮನವಿ ಮಾಡಿ ಸುದೀರ್ಘವಾಗಿ ವಿಚಾರಣೆ ನಡೆಸಿ ಅರ್ಜಿ ವಜಾಗೊಳಿಸುವ ಪ್ರಕ್ರಿಯೆಗೆ ಸರ್ಕಾರವು ಕೈ ಹಾಕಿತ್ತು. ಎಲ್ಲ ಮೀರಿ ವಿಚಾರ ಆಲಿಸಿ ಉಚ್ಚ ನ್ಯಾಯಾಲಯವು ಐತಿಹಾಸಿಕ ತೀರ್ಪು ಕೊಟ್ಟಿದ್ದು, ಸಿಎಂ ಸಿದ್ದರಾಮಯ್ಯ ಅವರು ಸಲ್ಲಿಸಿದಂತಹ ಅರ್ಜಿಯನ್ನು ವಜಾಗೊಳಿಸಿ ಆದೇಶವನ್ನು ಮಾಡಿದೆ. ನೈತಿಕತೆ ಇದ್ದರೆ ಕೂಡಲೇ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸುತ್ತೇವೆ. ಇಲ್ಲವಾದರೆ ಬಿಜೆಪಿ ಪಕ್ಷದಿಂದ ಉಗ್ರವಾದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು. ಸೆಪ್ಟೆಂಬರ್ 24ನೇ ತಾರೀಕು ಕರ್ನಾಟಕ ರಾಜ್ಯಕ್ಕೆ ಒಂದು ಐತಿಹಾಸಿಕ ದಿನವಾಗಿದೆ. ಇಂದು ಏನು ಕಳೆದ 3 ತಿಂಗಳಕ್ಕಿಂತ ಹೆಚ್ಚಿನಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಮೈಸೂರಿನ ಮೂಡ ಪ್ರಕರಣದಲ್ಲಿ ಏನು ಹಗರಣ ನಡೆದಿದೆ ಅದರ ವಿರುದ್ಧವಾಗಿ ಒಂದು ಬೃಹತ್ ಪಾದಯಾತ್ರೆಯನ್ನು ಸಹ ಹಮ್ಮಿಕೊಂಡು ಮೈಸೂರು ಚಲೋವನ್ನು ನಡೆಸಿ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರಣ್ಣನವರ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಂಥ ಸಂದರ್ಭದಿಂದ ಇವತ್ತು ಅದಕ್ಕೆ ಮೊದಲನೇ ಹಂತದ ಜಯ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಕೋರ್ಟಿನಿಂದ ಇವತ್ತು ವಿಚಾರಣೆ 12ನೇ ತಾರೀಕೆ ಸಂಪೂರ್ಣವಾಗಿ ಮುಗಿದಿದ್ರೂ ಅದನ್ನು ಆದೇಶವನ್ನು ಕಾಯ್ದಿರಿಸುವಂಥ ಪ್ರಕ್ರಿಯೆಯಾಗಿತ್ತು. ಇಂದು ಮಧ್ಯಾಹ್ನ 12 ಗಂಟೆಗೆ ನ್ಯಾಯಮೂರ್ತಿ ನಾಗಪ್ರಸನ್ನನವರ ಪೀಠದಿಂದ ಐತಿಹಾಸಿಕ ತೀರ್ಪನ್ನು ಕೊಟ್ಟಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಏನು ಈ ಮೂಢ ಹಗರಣದಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿರೋದು ಸ್ಪಷ್ಟವಾಗಿ ಕಾಣ್ತಿರೋದು ಪ್ರಯುಕ್ತ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗಾಗಲಿ ಅನುಮತಿಯನ್ನು ಕೊಟ್ಟಿದ್ದರು. ಅದ್ರ ಮೇಲೆ ಒಂದು ತಡೆಯಾಜ್ಞೆಗಾಗಿ ಮನವಿಯನ್ನು ಮಾಡಿಕೊಂಡು ಸುದೀರ್ಘವಾಗಿ ವಿಚಾರಣೆ ನಡೆದಿತ್ತು ಮತ್ತು ಅದನ್ನು ಅರ್ಜಿಯನ್ನು ವಜಾಗೊಳಿಸುವಂಥ ಪ್ರಕ್ರಿಯೆಗೂ ಸರ್ಕಾರ ಕೈ ಹಾಕಿತ್ತು. ಅದೆಲ್ಲದನ್ನು ಮೀರಿ ವಾದ ವಿವಾದಗಳನ್ನು ದೀರ್ಘವಾಗಿ ಆಲಿಸಿ ಇವತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದೆ. ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನು ಎತ್ತಿ ಹಿಡಿದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸಲ್ಲಿಸಿದಂಥ ಅರ್ಜಿಯನ್ನು ವಜಾಗೊಳಿಸಿ ಇವತ್ತು ಆದೇಶವನ್ನು ಮಾಡಿದೆ. ಅದಕ್ಕಾಗಿ ಸ್ಪಷ್ಟವಾಗಿ ಕಾಣೋದು ಒಂದೇ ನಮ್ಮ ಮುಂದೆ, ಮಾನ್ಯ ಸಿದ್ದರಾಮಯ್ಯನವರು ಗೌರವಾನ್ವಿತವಾಗಿ ಈ ಸ್ಥಾನದ ಔಚಿತ್ಯವನ್ನು ಅರ್ಥಕೊಂಡು ಅವರ ಜವಾಬ್ದಾರಿಯ ಔಚಿತ್ಯವನ್ನು ಅರ್ಥಕೊಂಡು ಅವರು ತತ್ಕ್ಷಣವಾಗಿ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಂತಾಗಿ ನಾವೆಲ್ಲರೂ ಇಲ್ಲಿ ಆಗ್ರಹಿಸಲು ಸೇರಿದ್ದೇವೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ನೇತ್ರಾವತಿ, ಮಂಜುನಾಥ್, BH ನಾರಾಯಣಗೌಡ, ರತ್ನಪ್ರಕಾಶ್, ವೇದಾವತಿ, ಶೇಷಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸ್ವಚ್ಛತೆಯ ಆಸ್ತಿ ಪೌರ ಕಾರ್ಮಿಕ ಬಂಧುಗಳು ನಿಮ್ಮಗಳ ಶ್ರಮ ಕಾರ್ಯತುರತೆಯಿಂದ ನಗರಗಳು ಸ್ವಚ್ಛವಾಗಿರಲು ಕಾರಣವಾಗಿದೆ. ನಿಮ್ಮ ಕಷ್ಟ ನೋವುಗಳಿಗೆ ಸ್ಪಂದಿಸುವ ಕೆಲಸವನ್ನ ಪುರಸಭೆ ಆಡಳಿತ ಮಂಡಳಿ ಮಾಡುತ್ತದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಮೈಸೂರು ರಸ್ತೆಯಲ್ಲಿರುವ ಪಂಪ್ ಹೌಸ್ನ ಆವರಣದಲ್ಲಿ ಆಯೋಜಿಸಿದ 2024-25ನೇ ಸಾಲಿನ ಪೌರ ಕಾರ್ಮಿಕ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಜನ ಎದ್ದೇಳುವ ಮುಂಚೆ ನೀವುಗಳು ಪಟ್ಟಣದ ಸ್ವಚ್ಛತೆ ಮಾಡಿ ಸುಂದರ ಪಟ್ಟಣವನ್ನಾಗಿಸಿದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಚನ್ನರಾಯಪಟ್ಟಣ ಪುರಸಭೆಗೆ ರಾಷ್ಟ್ರೀಯ ಸನ್ಮಾನದ ಗೌರವ ಸಿಕ್ಕಿದೆ. ಇದು ನಿಮ್ಮ ಶ್ರಮದಿಂದ ಸಾಧ್ಯವಾಗಿದೆ. ನಿಮ್ಮ ಸೇವೆಗೆ ಪುರಸಭಾ ಆಡಳಿತ ಮಂಡಳಿ ಎಲ್ಲ ರೀತಿಯ ಸಹಕಾರ ನೀಡುತ್ತದೆ ಎಂದು ಹೇಳಿದರು. ಈ ಒಂದು ವೇದಿಕೆಯಲ್ಲಿ ಇವತ್ತು ತಾವೆಲ್ಲರೂ ಕೂಡ ಮುಂದೆ ಆಸೀನರಾಗಿರುವಂಥದ್ದು ಕೂಡ ತುಂಬ ಸಂತೋಷವನ್ನು ತಂದಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಸ್ವಚ್ಛತೆಯ ಆಸ್ತಿ ಪೌರ ಕಾರ್ಮಿಕ ಬಂಧುಗಳು. ಏಕೆಂದರೆ ಸ್ವಚ್ಛತೆಯ ಆಸ್ತಿ
ಪೌರ ಕಾರ್ಮಿಕ ಬಂಧುಗಳು, ಇವತ್ತು ಸ್ವಚ್ಛ ಭಾರತ್ ಮಿಷನ್ ಅಡಿನಲ್ಲಿರ್ಬೋದು, ಇವತ್ತು ಸ್ವಚ್ಛವಾದಂಥ ಅಂದವಾದಂಥ ವಾತಾವರಣಕ್ಕೆ ಶಕ್ತಿ ತುಂಬಿರ್ತಕ್ಕಂಥವರು ಪೌರ ಕಾರ್ಮಿಕ ಬಂಧುಗಳು ಇರ್ತಕ್ಕಂಥ ಮಾತನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಶ್ರಮ, ನಿಮ್ಮೆಲ್ಲರ ಒಂದು ಕಾರ್ಯತತ್ಪರತೆಯಿಂದ ಇವತ್ತು ನಗರಗಳು ಸ್ವಚ್ಛವಾಗಿರ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳ್ತಾ, ಕಳೆದ ವರ್ಷಗಳಲ್ಲಿ ರಾಷ್ಟ್ರೀಯ ಒಂದು ಸನ್ಮಾನಕ್ಕೂ ಕೂಡ ಚನ್ನರಾಯಪಟ್ಟಣ ಪುರಸಭೆ ಪಾತ್ರವಾಗಿದೆ ಅಂದರೆ ಅದರ ಹಿಂದೆ ಪೌರ ಕಾರ್ಮಿಕರ ಶ್ರಮ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಹಿಂದೆ ನಮ್ಮ ಚೀಫ್ ಆಫೀಸರ್ ಹೇಮಂತ್ ಅವರೇ ದೆಹಲಿಗೆ ಹೋಗಿ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದ್ರ ಮೂಲಕ ಇವತ್ತು ನೀವು ಮಾಡ್ತಿರ್ತಕ್ಕಂಥ ಒಂದು ಗಣನೀಯವಾದಂಥ ಸೇವೆ, ಉತ್ತಮವಾದಂಥ ಸೇವೆ, ಇವತ್ತು ವೇಸ್ಟ್ ಯಾರ್ಡ್ನಲ್ಲಿ ಕೋಟ್ಯಾನುಕೋಟಿ ರೂಪಾಯಿನ ವೆಚ್ಚದ ಸಲಕರಣೆಗಳನ್ನು ಅಲ್ಲಿಯ ಒಂದು ವ್ಯವಸ್ಥೆಗೆ ಒಂದು ಪೂರಕವಾಗಿ ಒಂದು ಸಗ್ರಿಗೇಷನ್ ಮಾಡ್ತಕ್ಕಂಥದ್ದಕ್ಕೆ ನಮ್ಗೆ ಹೆಚ್ಚಿನ ಅನುದಾನ ಬರ್ತಕ್ಕಂಥದ್ದಕ್ಕೂ ಕೂಡ ಅವಕಾಶ ಆಗಿದ್ರೆ ಅದು ಅವರ ಹಿಂದೆ ನಿಮ್ಮ ಶ್ರಮ ಸೇವೆ ಇದೆ ಅಂತಕ್ಕಂಥ ಮಾತನ್ನು ಕೂಡ ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷೆ ಬನಶಂಕರಿ, ರಘು, ಉಪಾಧ್ಯಕ್ಷೆ ರಾಣಿ ಕೃಷ್ಣ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಕೆಆರ್ ಸುರೇಶ್, ಸದಸ್ಯರಾದ ರೇಖಾ ಅನಿಲ್, ನವೀನ್ ಕುಮಾರ್, ಮೋಹನ್ ಕುಮಾರ್, ಸುಜಾತ, ಲಕ್ಷ್ಮಿ, ಕವಿತರಾಜು, ಫರಹಾನ ಬಾನು, ಗಣೇಶ್, ಧರಣೇಶ್, ನಾಮ, ನಿರ್ದೇಶಿತ ಸದಸ್ಯರಾದ ಉಮಾಶಂಕರ್, ರವಿ, ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್ ಹಾಜರಿದ್ದರು. ಸಿಟಿ ಬಸ್ ನಿಲ್ದಾಣ ಬಳಿ ಇರುವ ಶ್ರೀ ಗಣಪತಿ ಸೇವಾ ಸಂಸ್ಥೆಯಿಂದ ಪ್ರತಿಷ್ಠಾಪಿಸಲಾಗಿರುವ ಗಣಪತಿಗೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೆ ಗೌಡ ಪೂಜೆ ಸಲ್ಲಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನ ನಗರದ ಪೆಂಡಲ್ ಗಣಪತಿ ಎಂದೇ ಹೆಸರು ಆಗಿರುವ ಗಣೇಶ ಸೇವೆಯನ್ನ ಈ ದಿನ ಕಲ್ಪಿಸಿಕೊಟ್ಟಿದ್ದರು. ನನ್ನ ವಿಧಾನಸಭಾದ ಹಿತೈಷಿಗಳೊಂದಿಗೆ ಈ ದಿನ ಬಂದು ಪೂಜೆಯನ್ನ ಪಾಲ್ಗೊಂಡು ವಿಘ್ನ ನಿವಾರಕನ ಆಶೀರ್ವಾದ ಪಡೆದಿದ್ದೇವೆ. ವಿನಾಯಕ ಹಾಸನ ಜಿಲ್ಲೆ ಮತ್ತು ವಿಧಾನಸಭಾ ಕ್ಷೇತ್ರಕ್ಕೆ ಒಳಿತನ್ನ ಮಾಡಲಿ ಎಂದು ಹೇಳಿದರು. ಹಾಸನದ ದೊಡ್ಡ ಗಣಪತಿ, ಪೆಂಡಲ್ ಗಣಪತಿ ಅಂತಲೇ ಹೆಸರುವಾಸಿಯಾಗಿರುವ ಗಣಪತಿಯ ಸೇವೆಯ ಅವಕಾಶವನ್ನು ಈ ದಿನ ನನಗೆ ಕಲ್ಪಿಸಿಕೊಟ್ಟಿದ್ರು. ನಮ್ಮ ಕುಟುಂಬ ಸಮೇತ ಅಂದರೆ ಇಡೀ ವಿಧಾನಸಭಾ ಕ್ಷೇತ್ರದ ನನ್ನ ಹಿತೈಷಿಗಳು ಬಂದು ಇವತ್ತು ಪೂಜೆಯಲ್ಲಿ ಪಾಲ್ಗೊಂಡು ವಿಘ್ನ ನಿವಾರಕ ವಿನಾಯಕನ ಆಶೀರ್ವಾದವನ್ನು ಪಡೆದಿದ್ದೇವೆ. ವಿನಾಯಕ ಹಾಸನ ಜಿಲ್ಲೆಗೆ, ಹಾಸನ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ರಾಜ್ಯಕ್ಕೆ ಒಳಿತನ್ನು ಮಾಡಲಿ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್, ಶ್ರೀ ಗಣಪತಿ ಸೇವಾ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಚ್ ನಾಗರಾಜು, ಕಾರ್ಯದರ್ಶಿ ಚನ್ನವೀರಪ್ಪ, ಸಹ ಕಾರ್ಯದರ್ಶಿ ವೈಎಸ್ ಮುರುಗೇಂದ್ರ, ಖಜಾಂಚಿ ಎಂಎಸ್ ಶ್ರೀಕಂಠಯ್ಯ, ಧರ್ಮದರ್ಶಿಗಳಾದ ಭೂದೇಶ್, ಎಚ್ಡಿ ಶೇಖರ್, ಎಚ್ಎಸ್ ಅನಂತನಾರಾಯಣ್, ಎನ್ಎಸ್ ಶಂಕರ್ರಾವ್, ಸಿ ರಾಮಚಂದ್ರಯ್ಯ, ಎಚ್ಬಿ ಕಿರಣ್, ಎಂಕೆ ಕಮಲ್ ಕುಮಾರ್, ಎಚ್ಡಿ ದೀಪಕ್, ಲೀಲಾ ಕುಮಾರ್, ಬಿಜೆಪಿ ಮಾಧ್ಯಮ ವಕ್ತಾರ ಪ್ರೀತಿವರ್ಧನ್ ಉಪಸ್ಥಿತರಿದ್ದರು. ಚನ್ನರಾಯ ಪಟ್ಟಣದ ತಾಲೂಕು ಟೌನ್ ವ್ಯಾಪ್ತಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಿದ್ದು, ಈ ನಿಟ್ಟಿನಲ್ಲಿ ಟ್ರಸ್ಟ್ ಬೈಲಾಟ್ ಪ್ರಕರಣ ದೇಣಿಗೆ ಸಂಗ್ರಹ ಮತ್ತು ಸದಸ್ಯತ್ವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ವಿವಿಧೋದ್ದೇಶ ಸಮಾಜ ಸೇವಾ ಸಮಿತಿ ಟ್ರಸ್ಟ್ನ ಕೆವಿ ಸತೀಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅನೇಕ ವರ್ಷಗಳಿಂದ ಜನಪ್ರತಿನಿಧಿಗಳು ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ನಿರ್ಲಕ್ಷ್ಯ ತೋರಿದ ಹಿನ್ನೆಲೆಯಲ್ಲಿ ಜನರಿಂದಲೇ ದೇಣಿಗೆ ಸಂಗ್ರಹಿಸಿ ನಿರ್ಮಾಣ ಮಾಡಲು ಮುಂದಾಗಿದ್ದೇವೆ. ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಂಬಂಧ ಅಕ್ಟೋಬರ್ 2021ರಲ್ಲಿ ಸಮಿತಿ ಸಭೆ ಕರೆದು ತೀರ್ಮಾನಿಸಲಾಗಿತ್ತು. ಆದರೆ ಇಷ್ಟು ವರ್ಷ ಕಳೆದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಹಿನ್ನೆಲೆಯಲ್ಲಿ ಟ್ರಸ್ಟ್ ಸದಸ್ಯರೆಲ್ಲ ಸಭೆ ಸೇರಿ ತೀರ್ಮಾನ ಕೈಗೊಂಡು ದೇಣಿಗೆ ಸಂಗ್ರಹಕ್ಕೆ ಮುಂದಾಗಿದ್ದೇವೆ ಎಂದು ಹೇಳಿದರು. ನಾವು ಚನ್ನರಾಯಪಟ್ಟಣದಲ್ಲಿ ಒಂದು ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು 2020ನೇ ಇಸ್ವಿಯಿಂದ ಹಿಂದೆಯಿಂದ ನಡೀತಿತ್ತು. 2020ನೇ ಇಸ್ವಿಯಿಂದ ನಾವು ಅದನ್ನು ಕಾರ್ಯಪ್ರವೃತ್ತಿ ಮಾಡಿ ಹಲವಾರು ಸಮಸ್ಯೆಗಳನ್ನು ಎದುರಿಸಿ ಈಗ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣದ ರಿಜಿಸ್ಟ್ರೇಷನ್ ಮಾಡಿದ್ದೀವಿ, ನೋಂದಣಿ ಮಾಡಿದ್ದೀವಿ, ಬ್ಯಾಂಕ್ ಖಾತೆಯನ್ನು ಮಾಡಿಸ್ಕೊಂಡಿದ್ದೀವಿ. ಆಮೇಲೆ ಅದಕ್ಕೆ QR ಕೋಡ್ ಅಂಥದ್ದು, ಆಮೇಲೆ ರೆಸಿಪ್ಟ್ಗಳನ್ನ ಮಾಡಿಸುವಂಥದ್ದು ಎಲ್ಲನೂ ಮಾಡಿದ್ದೀವಿ. ಇದನ್ನು ನಾವು ಹಳ್ಳಿ ಕಡೆಗೆ ಹೋಗಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣದ ವಿಚಾರದಲ್ಲಿ ದೇಣಿಗೆಯನ್ನು ಸಂಗ್ರಹಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲರೂ ಸಂಘಟನಾತ್ಮಕವಾಗಿ ಎಲ್ಲರೂ ಬಂದು ಇಲ್ಲಿ ಸೇರಿಕೊಂಡು ಅಂಬೇಡ್ಕರ್ ಪುತ್ಥಳಿಯನ್ನು ಹಳ್ಳಿ ಕಡೆ, ನಮ್ಮ ನಡೆ ಹಳ್ಳಿ ಕಡೆ ಎಂಬ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ವಿವಿಧೋದ್ದೇಶ ಸಮಾಜ ಸೇವಾ ಸಮಿತಿ ಟ್ರಸ್ಟ್ ಗೌರವಾಧ್ಯಕ್ಷ ರಂಗಪ್ಪ, ರವಿ, ಪ್ರಚಾರ ಸಮಿತಿಯ ಮಧುಸೂದನ್, ಯಾಸಿನ್, ಸತೀಶ್,
ಅಂಬುಗ ಮಲ್ಲೇಶ್ ಉಪಸ್ಥಿತರಿದ್ದರು. ಬ್ರಿಟಿಷರ ವಿರುದ್ಧ ಹೋರಾಟದ ಕಿಚ್ಚನ ದೇಶದಲ್ಲಿ ಹಚ್ಚಿದ ಅಪ್ರತಿಮ ಹೋರಾಟಗಾರ ಟಿಪ್ಪು ಸುಲ್ತಾನನ ವಿರುದ್ಧ ಕೀಳುಮಟ್ಟದ ಪದ ಪ್ರಯೋಗ ಮಾಡಿದ ಶಾಸಕ ಯತ್ನಾಳನ್ನು ಕೂಡಲೇ ಬಂಧಿಸಬೇಕೆಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಮುಖಂಡ ರಾಜಶೇಖರ್ ಒತ್ತಾಯಿಸಿದರು. ಕೆಲ ದಿನಗಳ ಹಿಂದೆ ಶಾಸಕ ಬಸವರಾಜ್ ಯತ್ನಾಳ್ ಟಿಪ್ಪು ಸುಲ್ತಾನ್ ಹಾಗೂ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಮಾಡಿರುವುದನ್ನು ಖಂಡಿಸಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರುವ ಕನ್ನಡ ನಾಡಿನಲ್ಲಿ ಹಿಂದೂ ಮುಸ್ಲಿಂ ಸೇರಿದಂತೆ ಎಲ್ಲ ಧರ್ಮೀಯರು ಶಾಂತಿ ಸೌಹಾರ್ದದಿಂದ ಬದುಕುತ್ತಿರುವುದು ಶಾಸಕ ಯತ್ನಾಳ್ಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ. ಈ ಕಾರಣಕ್ಕೆ ಮುಸ್ಲಿಮರ ವಿರುದ್ಧ ಉದ್ರೇಕಕಾರಿ ಹೇಳಿಕೆ ನೀಡುತ್ತಿದ್ದಾರೆ. ಮುಸ್ಲಿಮರ ವಿರುದ್ಧ ಅನಗತ್ಯವಾಗಿ ಕೆಟ್ಟ ಭಾಷೆಯಿಂದ ಬೈಯುವುದು, ಟೀಕಿಸುವುದು, ಸುಳ್ಳು ಆರೋಪ ಮಾಡುವುದು ಬಿಜೆಪಿ ಪಕ್ಷದಲ್ಲಿರುವ ಆರ್ ಅಶೋಕ್ ಸೇರಿದಂತೆ ಎಲ್ಲರಿಗೂ ಮಾಮೂಲಿಯಾಗಿದೆ. ಟಿಪ್ಪು ಸುಲ್ತಾನ್ ಇತಿಹಾಸ ತಿಳಿಯದೆ ಟೀಕಿಸುವುದು, ಆರೋಪಿಸುವುದು ಸರಿಯಲ್ಲ ಎಂದು ಹೇಳಿದರು. ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರತಕ್ಕಂಥದ್ದನ್ನು ದಲಿತ ಸಂಘಟನೆಗಳು ಒಟ್ಟಾಗಿ ಖಂಡಿಸ್ತವೆ. ಯಾಕೆ ಅಂತ ಅಂದರೆ, ಟಿಪ್ಪು ಸುಲ್ತಾನು ಈ ದೇಶಕ್ಕೋಸ್ಕರ ಹೋರಾಡಿದಂಥ ಮಹಾನ್ ವೀರ, ತನ್ನ ಮಕ್ಕಳನ್ನೇ ಒತ್ತೆ ಇಟ್ಟು ತನ್ನ ಜೀವವನ್ನೇ ಬಲಿದಾನ ಕೊಟ್ಟಂಥ ಮಹಾನ್ ಶೂರ, ಕರ್ನಾಟಕದ ಪುತ್ರ ಆತ. ಹಾಗಾಗಿ ಅವರ ಬಗ್ಗೆ ಮಾತನಾಡತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ. ಏಕೆಂದರೆ ಇದು ರಾಜಪ್ರಭುತ್ವವಲ್ಲ, ಇದು ಪ್ರಜಾಪ್ರಭುತ್ವ. ಸರ್ವ ಜನಾಂಗದ ಶಾಂತಿ ತೋಟ ಆಗಬೇಕಾಗಿರ್ತಕ್ಕಂಥ ಕರ್ನಾಟಕವನ್ನು ಬಸವನಗೌಡ ಪಾಟೀಲ್ ಯತ್ನಾಳ, ಆರ್ ಅಶೋಕ ಇಂತಹ ಕೆಲವರು ದುಷ್ಟ ಶಕ್ತಿಗಳು ಅವಹೇಳನಕಾರಿಯಾಗಿ ಮುಸ್ಲಿಮರ ಬಗ್ಗೆ ಮಾತನಾಡ್ತಕ್ಕಂಥದ್ದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ಕೋಮುವಾದವನ್ನ ಇಟ್ಕೊಂಡು ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಅಶೋಕ್ ರವರದ ಒಂದು ತುಣುಕನ್ನು ಓದಿದೆ. ಇದು ಮುಸ್ಲಿಮರ ಸರ್ಕಾರ ಅಂತ ಹೇಳ್ತಾ ಇದ್ದಾನೆ. ಇದು ಮುಸ್ಲಿಮರ ಸರ್ಕಾರ ಅಲ್ಲ, ಇದು ಪ್ರಜಾಪ್ರಭುತ್ವ ಸರ್ಕಾರ. ಪ್ರಜೆಗಳೇ ಓಟ್ ಕೊಟ್ಟು ಗೆಲ್ಲಿಸಿರ್ತಕ್ಕಂಥ ಸರ್ಕಾರ, ಮುಸ್ಲಿಮರ ಸರ್ಕಾರ ಅಲ್ಲ. ಇಂಥ ಅವಹೇಳನಕಾರಿ ಹೇಳಿಕೆ ಮಾತನ್ನು ಕೊಡುವುದರ ಮುಖಾಂತರ ಈ ಸಮಾಜದಲ್ಲಿ ಒಡಕನ್ನು ಉಂಟು ಮಾಡುವುದನ್ನು ಇವರೆಲ್ಲರೂ ಕೂಡ ನಿಲ್ಲಿಸಬೇಕು. ಸಂವಿಧಾನಬದ್ಧವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ನಾವೆಲ್ಲರೂ ಗೌರವಿಸೋಣ. ಯಾಕೆ ಅಂತ ಅಂದ್ರೆ, ಈ ದೇಶದಲ್ಲಿ ಸ್ವತಂತ್ರ ಬಂದಾಗ 50 ಕೋಟಿ ಜನಸಂಖ್ಯೆ ಇತ್ತು, ಈಗ 140 ಕೋಟಿ ಜನಸಂಖ್ಯೆ ಆದರೂ ಕೂಡ ಸಂವಿಧಾನದ ಅಡಿಯಲ್ಲಿ ಸಣ್ಣ ಪುಟ್ಟ ಘಟನೆಗಳನ್ನು ಬಿಟ್ಟರೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ, ಸೌಹಾರ್ದತೆಯಿಂದ, ಮಾನವೀಯತೆಯಿಂದ ಬದುಕ್ತಾ ಇದ್ದೀವಿ. ಇಂಥ ಬದುಕಿಗೆ ಕಿಚ್ಚನ್ನು ಹಚ್ಚತಕ್ಕಂಥ ಕೆಲಸವನ್ನ ಬಸವನಗೌಡ ಪಾಟೀಲ್ ಯತ್ನಾಳ ಮತ್ತೆ ನಮ್ಮ ಅಶೋಕ್ ಅಂತಕ್ಕಂಥ ಈ ಶಾಸಕರು ಇವರು ಇದನ್ನ ದಿನನಿತ್ಯ ಮಾಡ್ತಾ ಬರ್ತಾ ಇದ್ದಾರೆ ಪೇಪರಲ್ಲಿ. ಯಾರೂ ಕೂಡ ಇದಕ್ಕೆ ಮರಳಾಗಂತ ಅವಶ್ಯಕತೆ ಇಲ್ಲ, ಯಾರು ಕೂಡ ಇದನ್ನು ಒಪ್ಪೋದಕ್ಕೂ ಸಾಧ್ಯ ಇಲ್ಲ. ಇದು ಪ್ರಜಾಪ್ರಭುತ್ವ, ಬಹುತ್ವ ರಾಷ್ಟ್ರ, ನಾವೆಲ್ಲರೂ ಭಾರತೀಯರು. ಯಾಕೆ ಅಂತಂದ್ರೆ, ಈ ದೇಶ ಸ್ವತಂತ್ರ ಬರಬೇಕಾದ್ರೆ ಮುಸ್ಲಿಮರು ಕೂಡ ತಮ್ಮ ಜೀವವನ್ನು ಬಲಿದಾನ ಮಾಡಿದ್ದಾರೆ. ಎಲ್ಲಾ ಜನಾಂಗದವರು ಬಲಿದಾನ ಮಾಡಿ ಬಂದಿರತಕ್ಕಂಥ ಈ ಸ್ವಾತಂತ್ರ್ಯ. ಹಾಗಾಗಿ ಅನಾವಶ್ಯಕವಾಗಿ ಒಬ್ಬರನ್ನೊಬ್ಬರ ಮೇಲೆ ಎತ್ಕಡ್ತಕ್ಕಂಥ ಕೆಲಸವನ್ನು ಬಿಡಬೇಕು. ಏಕೆ ಸಂವಿಧಾನ ವಿರೋಧಿಯಾಗಿ ಮಾತನಾಡತಕ್ಕಂಥ ಯಾವುದೇ ಶಾಸಕರಾಗಿರಲಿ ಅವರನ್ನು ಶಾಸನಸಭೆಯಿಂದ ಸ್ಪೀಕರ್ ಅವರು ವಜಾ ಮಾಡಬೇಕು. ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಮುಖಂಡರಾದ ಅನೀಫ್, ಧರ್ಮರಾಜು, ಹಸೀನಾ, ಬಲ್ಕಿಸ್ ರಾಣಿ, ಮಮತಾ, ಬನ್ನಾರಿ, ಏಜಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಗೌರವ, ಆತ್ಮೀಯತೆ, ವಿಶ್ವಾಸ, ಸಮಾನತೆಯ ದೃಷ್ಟಿಯಿಂದ ಪೌರ ಕಾರ್ಮಿಕರನ್ನ ನೋಡಿಕೊಳ್ಳುವ ಬಹುದೊಡ್ಡ ಜವಾಬ್ದಾರಿ ಸಾರ್ವಜನಿಕರ ಹೊಣೆಗಾರಿಕೆಯಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ತಿಳಿಸಿದರು. ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪೌರ ಕಾರ್ಮಿಕ ದಿನಾಚರಣೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದಿನನಿತ್ಯ ಪಟ್ಟಣವನ್ನು ಸ್ವಚ್ಛಗೊಳಿಸಿ ನಾಗರಿಕರ ಆರೋಗ್ಯದ ಜೊತೆಗೆ ವಾಸಿಸುವ ಪ್ರದೇಶ ಸುಂದರಗೊಳಿಸಲು ಪೌರ ಕಾರ್ಮಿಕ ಶ್ರಮ ಅನನ್ಯವಾಗಿದೆ. ಇಂತಹ ಶ್ರಮಜೀವಿಗಳಿಗೆ ಸಮಾಜದಲ್ಲಿ ಗೌರವ, ಆತ್ಮೀಯತೆ, ವಿಶ್ವಾಸ ತೋರುವುದರಲ್ಲಿ ನಾಗರಿಕರು ಆಸಕ್ತಿ ವಹಿಸದೇ ಇರುವುದು ಶೋಚನೀಯ. ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕ ನೌಕರರಿಗೆ ಸರ್ಕಾರದ ಯಾವುದೇ ಸವಲತ್ತುಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನಿಸುವುದಾಗಿ ತಿಳಿಸಿದರು. 19ನೇ ವಾರ್ಡಿನ ಅರಳಿಪೇಟೆ ರಸ್ತೆ ಬಳಿ ಇರುವ ರಂಗಾಚಾರ್ ಗಲ್ಲಿಯ ಯುಜಿಡಿ ಕಾಮಗಾರಿ ಮತ್ತು ರಸ್ತೆ ಕಾಮಗಾರಿ ಆಮಿನಡಿಗೆಯಲ್ಲಿ ನಡೆಯುತ್ತಿದ್ದು, ಈ ಬಗ್ಗೆ ನಗರಸಭೆಗೆ ಗಮನ ಸೆಳೆದ ಹಿನ್ನೆಲೆಯಲ್ಲಿ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಅವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಲ್ಲದೆ ಹಾಸನಾಂಬ ದೇವಿ ಗುಡಿಯ ಬಾಗಿಲು ತೆಗೆಯುವ ಮೊದಲೇ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಭರವಸೆ ನೀಡಿದರು. ನಗರಸಭೆ ಅಧ್ಯಕ್ಷರಾದ ಎಂ ಚಂದ್ರೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ನಗರದ 19ನೇ ವಾರ್ಡಿನಲ್ಲಿ ಯುಜಿಡಿ ಮತ್ತು ರಸ್ತೆ ಸಮಸ್ಯೆ ಬಗ್ಗೆ ನನ್ನ ಗಮನವನ್ನ ಸೆಳೆದಿದ್ದು, ಈ ನಿಟ್ಟಿನಲ್ಲಿ ಸ್ಥಳ ಪರಿಶೀಲನೆಗೆ ಬಂದಿದ್ದೇನೆ. ಈ ವಾರ್ಡಿನ ರಂಗಾಚಾರ್ ಗಲ್ಲಿಯಲ್ಲಿ ಯುಜಿಡಿ ಲೈನ್ ಮಾಡಲಾಗಿದ್ದು, ಈ ರಸ್ತೆ
ಮಾಡುವುದು ಸ್ವಲ್ಪ ತಡವಾಗಿದೆ. ಈ ಬಗ್ಗೆ ಶೀಘ್ರವೇ ಸಂಬಂಧಪಟ್ಟವರಿಗೆ ಸೂಚನೆ ನೀಡಿ ಸರಿಪಡಿಸಲಾಗುವುದು. ಗಾಣಿಕರ ಬೀದಿಯಲ್ಲಿ ಹೊಸದಾಗಿ ಯುಜಿಡಿ ಲೈನ್ ಆಗಬೇಕಾಗಿದ್ದು, ಕೆಲಸ ಈಗಾಗಲೇ ಪ್ರಾರಂಭ ಮಾಡಲಾಗಿದ್ದು, ಗುತ್ತಿಗೆದಾರರಿಗೆ ಹೇಳಿ ಕಾಮಗಾರಿ ಮಾಡಿಸಲಾಗುವುದು. ಹಾಸನಾಂಬ ದೇವಾಲಯದ ಬಾಗಿಲು ತೆಗೆಯುವ ಒಳಗೆ ಈ ಎಲ್ಲ ಕಾಮಗಾರಿಯನ್ನ ಪೂರೈಸಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಗರದ 19ನೇ ವಾರ್ಡಲ್ಲಿ ಯುಜಿಡಿ ಸಮಸ್ಯೆ ಮತ್ತು ರಸ್ತೆ ಸಮಸ್ಯೆ ಬಗ್ಗೆ ನನ್ನ ಗಮನವನ್ನು ಸೆಳೆದಿದ್ದರು ಪತ್ರಕರ್ತರು. ಹಾಗಾಗಿ ಸ್ಥಳ ಪರಿಶೀಲನೆಗೆ ಇವತ್ತು ಬಂದಿದ್ದೀನಿ. ಈ 19ನೇ ವಾರ್ಡಿನ ಈ ರಂಗಾಚಾರ್ಯ ಗಲ್ಲಿ ಇಲ್ಲಿ ಯುಜಿಡಿ ಲೈನ್ ಮಾಡಿದ್ದಾರೆ, ಆದರೆ ಕಾಂಕ್ರೀಟ್ ಮಾಡೋದು ಸ್ವಲ್ಪ ತಡ ಆಗಿದೆ. ಇವತ್ತು ನಾನು ಅದು ಇಂಜಿನಿಯರ್ ಕರೆಸಿ ನಾನು ಮಾತಾಡಿ ಇದರ ಬಗ್ಗೆ ಕ್ರಮ ಕೈಗೊಂಡು ಇದನ್ನು ರೋಡ್ನ ಸರಿ ಮಾಡಿಸ್ಕೊಡ್ತೀನಿ. ನನ್ನ ಪಕ್ಕದ ರಸ್ತೆ ಗಾಣಿಗರ ಬೀದಿ ಅಲ್ಲಿ ಒಂದು ಹೊಸ ಯುಜಿಡಿ ಲೈನ್ ಆಗಬೇಕು. ಅದನ್ನು ವರ್ಕ್ ಪ್ರಾರಂಭ ಮಾಡಿದ್ದಾರೆ, ಆಮೇಲೆ ಪೈಪ್ನೆಲ್ಲ ತಂದಿಟ್ಟಿದ್ದಾರೆ. ಸ್ವಲ್ಪ ಗುತ್ತಿಗೆದಾರರಿಗೆ ಇವತ್ತು ನಾನು ಹೇಳಿ ಶೀಘ್ರದಲ್ಲೇ 2 ದಿನದಲ್ಲೇ ಕಾಮಗಾರಿ ಕೈಗೊಳ್ಳುವ ವ್ಯವಸ್ಥೆ ಮಾಡಿಕೊಡ್ತೀನಿ. ಹಾಸನಾಂಬ ಜಾತ್ರೆ ಪ್ರಾರಂಭಕ್ಕಿಂತ ಮುಂಚೆನೇ ಯುಜಿಡಿ ಲೈನ್ ಎಲ್ಲ ಸರಿ ಮಾಡಿ ರಸ್ತೆ ಸರಿಪಡಿಸ್ಕೊಡ್ತೀನಿ. ಈಗ ಜಾಹೀರಾತು. ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಯೋಚಿಸ್ತಾ ಇದ್ದೀರಾ? ಸಿಂಪಲ್. whitegold.moneyಗೆ ಭೇಟಿ ಮಾಡಿ ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಬದುಕೋದು ಅಷ್ಟು ಸುಲಭ ಅಲ್ಲ. ಆದರೆ ಇವಳು 42 ವರ್ಷದಿಂದ ನನ್ನನ್ನು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನಾನು ಅವಳಿಗೆ ಅದ್ದೂರಿ ಜೀವನ ಕೊಡೋಕ್ಕಾಗದೇ ಇದ್ರು ಊರಿನ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳ ಹತ್ರ ಕರ್ಕೊಂಡೋದೆ. ಚಿನ್ನ ಮಾರ್ದೆ. ಅದು ಇವಳು ಜೀವನಕ್ಕಿಂತ ದೊಡ್ಡದಲ್ವಲ್ಲ. ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರ್ದೆ. ನೀವು ಕೂಡ ಒಂದ್ಸಲ whitegold.moneyನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಮೋರ್ ಸೂಪರ್ ಮಾರ್ಕೆಟ್, ನಿಮ್ಮ ಉಳಿತಾಯ ಇಲ್ಲಿದೆ. ನೂತನವಾಗಿ ಹಾಸನದ ಕುವೆಂಪು ನಗರದಲ್ಲಿ ಪ್ರಾರಂಭಗೊಂಡಿದೆ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲ ವಸ್ತುಗಳ ಮೇಲೆ ಹೆಚ್ಚುವರಿ 5% ಕ್ಯಾಶ್ ಬ್ಯಾಕ್ ಪಡೆಯಿರಿ. ದಿನಸಿ ಪದಾರ್ಥಗಳು, ಡ್ರೈ ಫ್ರೂಟ್ಸ್, ತಾಜಾ ಹಣ್ಣು ಮತ್ತು ತರಕಾರಿಗಳು, ಸ್ನಾಕ್ಸ್, ಬಿಸ್ಕೆಟ್, ಎಲ್ಲ ರೀತಿಯ ಡಿಟರ್ಜೆಂಟ್ ವಸ್ತುಗಳು, ಗೃಹೋಪಯೋಗಿ ಸಾಮಗ್ರಿಗಳು ಹಾಗೂ ತಂಪು ಪಾನೀಯಗಳು ದೊರೆಯುತ್ತದೆ. ಎಲ್ಲ ವಸ್ತುಗಳ ಮೇಲೆ ಹೆಚ್ಚುವರಿ 5% ಕ್ಯಾಶ್ ಬ್ಯಾಕ್ ಪಡೆಯಿರಿ. 1 ಕೆಜಿ ಸಕ್ಕರೆಗೆ 15 ರು ಕಡಿತ. ಡ್ರೈ ಫ್ರೂಟ್ಸ್ಗಳಾದ ಬಾದಾಮಿ, ದ್ರಾಕ್ಷಿ, ಗೋಡಂಬಿಯ ಕಾಂಬೋ ಆಫರ್ಗೆ ಪಡೆಯಿರಿ 800 ರೂಪಾಯಿ ಡಿಸ್ಕೌಂಟ್.
ಡಿಸ್ಕೌಂಟ್. ಈ ಎಲ್ಲ ಮೇಲಿನ ಆಫರ್ ಪಡೆಯಲು ವರ್ಷಕ್ಕೆ 199 ಪಾವತಿಸಿ ಮೋರ್ ಮೆಂಬರ್ಶಿಪ್ ಪಡೆಯಿರಿ. ಫ್ರೀ ಹೋಮ್ ಡೆಲಿವರಿ ಕೂಡ ದೊರೆಯುತ್ತದೆ. ಈಗ ಮೋರ್ನಲ್ಲಿ 100ಕ್ಕೂ ಹೆಚ್ಚು ವಸ್ತುಗಳಿಗೆ ಬೈ ಒನ್ ಗೆಟ್ ಒನ್ ಆಫರ್ ನಡೆಯುತ್ತಿದೆ. 1599 ರು ಮೇಲ್ಪಟ್ಟ ಖರೀದಿಗೆ 2 ಕಂಟೈನರ್ ಉಚಿತ. ನಿಮ್ಮ ಸೇವೆಗೆ ನಮ್ಮ ಸಿಬ್ಬಂದಿ ಸದಾ ಸಿದ್ಧರಾಗಿರುತ್ತಾರೆ. ಮೌಂಟ್ ಸೂಪರ್ ಮಾರ್ಕೆಟ್, ಕಮರ್ಷಿಯಲ್ ಟ್ಯಾಕ್ಸ್ ಬಿಲ್ಡಿಂಗ್, ಮಿನಿ ವಿಧಾನಸೌಧ ರಸ್ತೆ, ಕುವೆಂಪು ನಗರ, ಹಾಸನ. ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ದೇಶ ರಕ್ಷಣೆಗಾಗಿ ಗಡಿ ಕಾಯುವ ಕೆಲಸದಲ್ಲಿ ತೊಡಗಿರುವ ಯೋಧರಂತೆಯೇ ಪೌರ ಕಾರ್ಮಿಕರು ಪಟ್ಟಣದ ಸ್ವಚ್ಛತೆ ಹಾಗೂ ಜನತೆಯ ಆರೋಗ್ಯ ರಕ್ಷಣೆಯ ಯೋಧರು ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ಎಸ್ ಪಾಷಾ ತಿಳಿಸಿದರು. ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪೌರ ಕಾರ್ಮಿಕರ ದಿನಾಚರಣೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಸುಂದರ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಅನನ್ಯವಾದುದು. ಪ್ರತಿನಿತ್ಯ ಸ್ವಚ್ಛತಾ ಕಾರ್ಯನಿರ್ವಹಿಸುವ ಪೌರ ಕಾರ್ಮಿಕರು ದುಶ್ಚಟಗಳಿಂದ ದೂರ ಇದ್ದು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ತಮ್ಮ ಮಕ್ಕಳಿಗೆ ತಮ್ಮ ವಿದ್ಯಾಭ್ಯಾಸವನ್ನು ಅವರು ಪೌರ ಕಾರ್ಮಿಕರಿಗೆ ನಿವೇಶನ ನೀಡುವ ಸಲುವಾಗಿ ಎಲ್ಲ ಸದಸ್ಯರೊಂದಿಗೆ ಸಭೆ ನಡೆಸಿದ್ದು, ಶೀಘ್ರದಲ್ಲೇ ಅವರಿಗೆ ನಿವೇಶನಗಳನ್ನು ನೀಡಲಾಗುವುದು ಎಂದು ಹೇಳಿದರು. ತಪ್ಪೇನೂ ಇಲ್ಲ, ಯಾಕಂದರೆ ಸೈನಿಕರು ದೇಶ ಕಾಯ್ತಾರೆ, ನಮ್ಮ ಪೌರ ಕಾರ್ಮಿಕರು ಸ್ವಚ್ಛತೆ ಕಾಯ್ತಾರೆ. ಹಾಗಾಗಿ ನಾನು ಒಂದು ಸಲ್ಯೂಟ್ ಹೊಡಿತೀನಿ ಅವರಿಗೆ. ಹಾಗೂ ನಿಮ್ಮ ಎಲ್ಲರೂ ಸದಸ್ಯರು ಮಾತಾಡಿ ಅವರ ಬಗ್ಗೆ ಹೇಳಿದರು, ನಿವೇಶನ ಬಗ್ಗೆ ಹೇಳಿದರು, ಸೈಟ್ ಬಗ್ಗೆ ಹೇಳಿದರು. ಅದಕ್ಕೂ ನಾನು ಸಹಕಾರ ಕೊಡ್ತೀನಿ. ಎಲ್ಲರೂ ನಮ್ಮ ಎಲ್ಲ ಸದಸ್ಯರು ಅದೇ ಕಾಯ್ತಾ ಇರೋದು. ನಿಮಗೆಲ್ಲ ಇಷ್ಟು ವರ್ಷದಿಂದ ಮಾಡಿದರೆ ಏನೂ ಒಂದು ಸೈಡ್ ಇಲ್ಲ, ಒಂದು ಮನೆ ಇಲ್ಲ ಅಂತ. ಇವಾಗ ನಾವು ಅದ್ರ ಬಗ್ಗೆ ತುಂಬ ಗಮನ ಹರಿಸ್ತೀವಿ. ಹಾಗೂ ನಿಮ್ಮ ಆರೋಗ್ಯ ಏನಿದೆ ಅಂದರೆ ನಿಮ್ಮ ಆರೋಗ್ಯ ಮೇನು. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋಂಗೆ. ಆಮೇಲೆ ನಿಮ್ಮ ಋಣ ನಮ್ಮ ಮೇಲೆ ಇದೆ, ನಾವು ತೀರ್ಸೋಕ್ಕಾಗಲ್ಲ. ಯಾಕಂದರೆ ಅದು ನೀವು ಕೆಲಸ ಮಾಡೋದು ಯಾರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದು. ಆಮೇಲೆ ನೀವು ಗಮನ ಹರಿಸ್ಬೇಕು ನಿಮ್ಮ. ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಸ್ಟೀಫನ್ ಪ್ರಕಾಶ್ ಮಾತನಾಡಿ, 23ನೇ ತಾರೀಕಿನಿಂದ ಆಚರಿಸಬೇಕಿದ್ದ ಪೌರ ಕಾರ್ಮಿಕ ದಿನಾಚರಣೆಯನ್ನು ಕಾರಣಾಂತರಗಳಿಂದ 24ನೇ ತಾರೀಕಿನಂದು ಆಚರಿಸಲಾಗುತ್ತಿದೆ. ಇದಕ್ಕೆ ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರು, ಸಿಬ್ಬಂದಿ ವರ್ಗದವರು ಸಹಕಾರ ನೀಡಿದ್ದಾರೆ. ಪೌರ ಕಾರ್ಮಿಕರು ಮಾಡುವ ಕೆಲಸವನ್ನು ಸಮಾಜದಲ್ಲಿ ಯಾರೂ ಮಾಡುವುದಿಲ್ಲ. ನಿಜಕ್ಕೂ ಪೌರ ಕಾರ್ಮಿಕರು ಅಭಿನಂದನಾರ್ಹರು. ಇದನ್ನು ಹೀಗೆ ಮುಂದುವರಿಸಿ, ಯಾವುದೇ ರೀತಿಯ ಲೋಪ ಉಂಟಾಗದಂತೆ ನಿಮ್ಮ ಕೆಲಸವನ್ನು ಮಾಡಿ ಆಲೂರು ಪಟ್ಟಣ ಪಂಚಾಯಿತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿರುವಂತೆ ಮಾಡಬೇಕು ಎಂದು ಹೇಳಿದರು. ಪೌರ ಕಾರ್ಮಿಕ ದಿನಾಚರಣೆ ಅದು ಕಾರಣಾಂತರದಿಂದ ಆವತ್ತಿನ ದಿವಸ ನಾವು ರಜೆ ಕೊಟ್ಟು ಇವತ್ತು ಅಂದರೆ 24/9/24ರಂದು ನಾವು ಆಚರಣೆ ಮಾಡೋಕ್ಕೆ ಎಲ್ಲ ತೀರ್ಮಾನ ತೊಗೊಂಡ್ವಿ, ಮಾಡ್ತಾಯಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನನ್ನ ಭಾವನೆ. ನಮ್ಮ ಜೊತೆಗೆ ಎಲ್ಲ ಪಟ್ಟಣ ಪಂಚಾಯಿತಿ ಸದಸ್ಯರುಗಳು ನಮಗೆ ಜೊತೆಯಾಗಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರ ಮೂಲಕ, ನಮಗೆ ಭಾಗವಹಿಸುವುದರ ಮೂಲಕ ನಮ್ಮನ್ನು ಇನ್ನೂ ಹುರಿದುಂಬಿಸಿದ್ದಾರೆ. ಅದೇ ರೀತಿ ನಮ್ಮ ಸ್ವಚ್ಛತಾ ಕಾರ್ಮಿಕರು ಸಹ ನಾನು ಕೇಳ್ಕೊಳ್ಳೋದೇನೆಂದರೆ, ಮುಂದೆ ಸಹ ಈ ಕೆಲಸ ಯಾರೂ ನಮ್ಮ ಇದರೊಳಗೆ ಸಮಾಜದಲ್ಲಿ ಮಾಡಲ್ಲ. ಆದ್ದರಿಂದ ನೀವು ಮಾಡ್ತಾ ಇರೋದು ತುಂಬ ಗ್ರೇಟ್. ಅದು ಆದ್ದರಿಂದ ನೀವು ಮಾಡ್ತಾ ಇರೋಂಥ ಸೇವೆನ ಯಾವುದೇ ಕಾರಣಕ್ಕೂ ಎಲ್ಲೂ ಚ್ಯೂತಿ ಬಾರದ ರೀತಿಯಲ್ಲಿ ಈ ಕಾರ್ಯನ ಮುಂದುವರಿಸಿ ಅಂತ ಕೇಳ್ಕೊಳ್ತೀನಿ.
ಸಮಾರಂಭದಲ್ಲಿ ಸದಸ್ಯರಾದ ತೌಫಿಕ್, ವೇದ ಸುರೇಶ್, ರಾಣಿ, ಹರೀಶ್, ಅಬ್ದುಲ್ ಕುದ್ದೂಸ್, ಸಂತೋಷ್, ಧರ್ಮ, ಮುಖ್ಯಾಧಿಕಾರಿ ಸ್ಟೀಫನ್ ಪ್ರಕಾಶ್, ಆರೋಗ್ಯಾಧಿಕಾರಿ ಜ್ಯೋತಿ, ಗುತ್ತಿಗೆದಾರ ಪ್ರೇಮ್, ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶಿವಣ್ಣ ಹಾಜರಿದ್ದರು. ಕರ್ನಾಟಕ ರಾಜ್ಯದ ಆಯುರ್ವೇಶ್ಯ ಜನಾಂಗದ ಸಂಘಟನೆಗಾಗಿ ಕಲೆಯ ಅನಾವರಣಕ್ಕಾಗಿ ಬಾಂಧವ್ಯದ ವೃದ್ಧಿಗಾಗಿ ಹಾಸನ ಮತ್ತು ಕೊಡಗು ಆಯುರ್ವೇಶ್ಯ ಕಲಾ ವೈಭವ ಕಾರ್ಯಕ್ರಮವನ್ನು ನಗರದ ಶುಭೋದಯ ಕಲ್ಯಾಣ ಮಂಟಪದಲ್ಲಿ 2024 ಸೆಪ್ಟೆಂಬರ್ 26ರಂದು ಭಾನುವಾರ ಏರ್ಪಡಿಸಲಾಗಿದೆ ಎಂದು ಕರ್ನಾಟಕ ಆಯುರ್ವೇಶ್ಯ ಮಹಾಸಭಾ ಅಧ್ಯಕ್ಷ ಪಿಜೆ ಶ್ರೀಕಾಂತ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಶುಭೋದಯ ಕಲ್ಯಾಣ ಮಂದಿರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಹಾಸನ ಮತ್ತು ಕೊಡಗು ಜಿಲ್ಲೆಯ ಎಲ್ಲ ಆಯುರ್ವೇಶ್ಯ ಬಂಧುಗಳು ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಆಯುರ್ವೇಶ್ಯ ಮಹಾಸಭೆಯ ಅಧ್ಯಕ್ಷರಾದ ಆರ್ಪಿ ರವಿಶಂಕರ್, ಸಂಸತ್ ಸದಸ್ಯರಾದ ಶ್ರೇಯಸ್ ಪಟೇಲ್, ಹಾಸನದ ಶಾಸಕರಾದ ಸ್ವರೂಪ್ ಪ್ರಕಾಶ್, ಆಯುರ್ವೇಶ್ಯ ಮತ್ತು ಮಹಾಸಭೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಎಆರ್ ರವಿಕುಮಾರ್ ಸೇರಿದಂತೆ ಇನ್ನಿತರ ಗಣ್ಯರು ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ 2 ಜಿಲ್ಲೆಗಳ ಎಲ್ಲ ಊರಿನ ಬಂಧುಗಳು ಭಾಗವಹಿಸಿ ಕಲಾ ಪ್ರದರ್ಶನವನ್ನು ನೀಡಲಿದ್ದಾರೆ. ಈ ಸೌಹಾರ್ದ ಸಂಘಟನೆಯ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಮಾಜದ ಬಾಂಧವರು ಆಗಮಿಸಿ ಯಶಸ್ವಿ ಮಾಡಬೇಕಾಗಿ ಮನವಿ ಮಾಡಿದರು. ಹಾಸನ ಮತ್ತು ಕೊಡಗು ಜಿಲ್ಲೆ 2 ಜಿಲ್ಲೆಗಳಲ್ಲೂ ಕೂಡ ಎಲ್ಲರೂ ಸೇರಿ ಒಂದು ಸಂಘಟನೆ ಮಾಡಬೇಕು ಅನ್ನೋ ವಿಷಯ ಬಂದಾಗ ಅದು ಕೊಡಗು ಜಿಲ್ಲೆ 2 ಊರುಗಳು ಇರೋದ್ರಿಂದ ಕುಶಾಲನಗರ ಮತ್ತು ಮಡಿಕೇರಿ ನಮ್ಮ ಜೊತೆಗೆ ಪಕ್ಕದ ಜಿಲ್ಲೆ ಆಗಿರೋದ್ರಿಂದ 2 ಜಿಲ್ಲೆಗಳಿಂದ ಮಾಡ್ತಾ ಇದ್ದೀವಿ. ಸೊ ಈ ದಿನ ನಾವು ಆ ಜನಗಳ ಒಂದು ಸಂಘಟನೆಗಾಗಿ ಹಾಸನ ಮತ್ತು ಕೊಡಗು ಆರ್ಯವೈಶ್ಯ ಕಲಾ ವೈಭವ ಅಂತ ಒಂದು ಕಾರ್ಯಕ್ರಮ 29/9/2024 ಭಾನುವಾರ ಶುಭೋದಯ ಕಲ್ಯಾಣ ಮಂಟಪದಲ್ಲಿ ಇಟ್ಕೊಂಡಿದ್ದೀವಿ. ಸುಮಾರು 1,500 ಜನಗಳು ಸೇರುವಂಥ ನಿರೀಕ್ಷೆ ಕೂಡ ಇದೆ. ನಮ್ಮ ಕಮ್ಯುನಿಟಿಯ ಎಲ್ಲ ಬಾಂಧವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಊರಿನಿಂದಲೂ ಕೂಡ ತಂಡವಾಗಿ ಬಂದು ಕಲೆನ ಒಂದು ಪ್ರದರ್ಶನ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಸಮ್ಮೇಳನದ ರೀತಿ, ಸಮಾವೇಶದ ರೀತಿಯೂ ಕೂಡ ಇರುತ್ತದೆ. ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಆರ್ಪಿ ರವಿಶಂಕರ್ ಅವರು ಆ ದಿನ ಆಗಮಿಸಿ ನಮ್ಮ ಸಭೆಯ ಸುಮಾರು 30 ಜನೋಪಯೋಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಅದರ ಆ ಒಂದು ವಿಷಯಗಳನ್ನು ಕೂಡ ಕಟ್ಟಕಡೆ ವ್ಯಕ್ತಿಗೂ ತಲುಪಿಸಬೇಕು ಅನ್ನೋ ಒಂದು ವಿಚಾರಕ್ಕಾಗಿ ಇಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಸಾರ್ವಜನಿಕವಾಗಿ IAS, KAS ಈ ಎಕ್ಸಾಮ್ಗಳನ್ನು ಕೂಡ ಉಚಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ. ಈಗಾಗಲೇ ತಮ್ಮ ಪತ್ರಿಕೆಗಳೆಲ್ಲ ಬಂದಿದೆ. ಸೊ ಈ ಒಂದು 29ನೇ ತಾರೀಕು ಕಾರ್ಯಕ್ರಮದಲ್ಲಿ ನಮ್ಮ ಹಾಸನ ಸಂಸತ್ ಸದಸ್ಯರಾದ ಶ್ರೀಯುತ ಶ್ರೇಯಸ್ ಪಟೇಲ್ ಅವರು ಮತ್ತು ಹಾಸನದ ಶಾಸಕರಾದ ಶ್ರೀಯುತ ಸ್ವರೂಪ್ ಪ್ರಕಾಶ್ ಅವರು ಕೂಡ ನಮ್ಮ ಜೊತೆಗಿದ್ದು ಕಾರ್ಯಕ್ರಮವನ್ನೆಲ್ಲ ನಡೆಸ್ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ರಾಜ್ಯ ಮಟ್ಟದ ಮತ್ತು ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ನಿರ್ದೇಶಕರು, ಹಲವಾರು ನಾಯಕರುಗಳು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಆಯುರ್ವೇಶ್ಯ ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಎಆರ್ ರವಿಕುಮಾರ್, ಮೈಸೂರು ವಿಭಾಗೀಯ ಉಪಾಧ್ಯಕ್ಷರಾದ ಕೆಜಿ ಪಾರ್ಥಸಾರಥಿ, ವಿಶ್ವನಾಥ್, ಜಿಲ್ಲಾ ಕಾರ್ಯದರ್ಶಿಗಳಾದ ಕೆಆರ್ ನಾರಾಯಣ್, ಸಾಂಸ್ಕೃತಿಕ ಚೇರ್ಮನ್ ವಾಣಿ ನಾಗೇಂದ್ರ ಉಪಸ್ಥಿತರಿದ್ದರು. ಮಕ್ಕಳು ಓದುವುದರ ಜೊತೆಗೆ ಸ್ವತಂತ್ರವಾಗಿ ಇಂತಹ ಕ್ರೀಡೆಯಲ್ಲಿ ಭಾಗವಹಿಸಿದರೆ ಓದುವುದಕ್ಕೆ ಸಹಕಾರಿಯಾಗಲಿದೆ ಎಂದು ತಾಲೂಕು ಪಂಚಾಯತ್ ಇಇಒ ಗಿರೀಶ್ ತಿಳಿಸಿದರು. ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತದಲ್ಲಿ ಓದುವುದು ಅಂಕಗಳಿಗಾಗಿ ಪರ್ಸೆಂಟೇಜ್ ಎಷ್ಟು ಸಿಗುತ್ತದೆ ಬಗ್ಗೆ ಮಾತ್ರ ಮಕ್ಕಳು ಸೀಮಿತವಾಗುತ್ತಿದ್ದಾರೆ. ನಾವುಗಳು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾಗ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಒಂದು ತರಗತಿ ಆಟೋಟಕ್ಕಾಗಿಯೇ ಮೀಸಲಿಡಲಾಗಿತ್ತು. ಓದುವುದರ ಜೊತೆಗೆ ಸ್ವತಂತ್ರವಾಗಿ ಕ್ರೀಡೆಯಲ್ಲಿ ಭಾಗವಹಿಸುತ್ತಿದ್ದೆವು. ನಾವು ಓದುವುದಕ್ಕೆ ಕ್ರೀಡೆಯೂ ಕೂಡ ಒಂದು ರೀತಿ ಸಹಕಾರಿಯಾಗುತ್ತಿತ್ತು. ಓದುವುದರ ಜೊತೆಗೆ ಕ್ರೀಡೆಯೂ ಸಹ ಅಷ್ಟೇ ಪ್ರಾಮುಖ್ಯವಾಗಿದೆ ಎಂದರು. ತಿಳುವಳಿಕೆ ಇಲ್ಲ. ಈಗ ನೀವು ಇಲ್ಲಿ ಬೆರಳೆಣಿಕೆ ಮಾತ್ರ ಈ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ದೀರಿ. ಬರೀ ನಮ್ಮ ಈಗಿನ ವ್ಯವಸ್ಥೆ ಹೇಗಾಗಿದೆ ಅಂತಂದರೆ ಓದೋದು, ಮಾರ್ಕ್ಸು, ಪರ್ಸೆಂಟೇಜ್ ಎಷ್ಟು ತಗೊಳ್ತಾರೆ ಅಷ್ಟಕ್ಕಷ್ಟೇ ಮಕ್ಕಳುಗಳು ಸೀಮಿತ ಆಗ್ತಾ ಇದ್ದಾವೆ. ನಾವೆಲ್ಲ ಹಿಂದೆ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂಥ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಬೆಳಿಗ್ಗೆ ಒಂದು ಪಿರಿಯಡು ಮತ್ತು ಮಧ್ಯಾಹ್ನ ಒಂದು ಪಿರಿಯಡು ಆಟಕ್ಕಾಗಿ ಪ್ರತ್ಯೇಕವಾಗಿತ್ತು. ಮತ್ತು ಎಲ್ಲ ನಾವು ಒಂಥರ ಫ್ರೀ ಆ ಸಮಯದಲ್ಲಿ ಓದೋದಾಗಲಿ ಮತ್ತೊಂದಾಗಲಿ ನಾವು ಆ ಮೈಂಡ್ ಸೆಟ್ಟಲ್ಲಿ ಇಟ್ಕೊಳ್ಳದೆ ಭಾಳ ಸ್ವತಂತ್ರವಾಗಿ ಖುಷಿಯಾಗಿ ನಾವು ಕ್ರೀಡೆಯಲ್ಲಿ ಭಾಗವಹಿಸ್ತಿದ್ದೆ. ಸೊ ನಮ್ಮ ಓದೋದಕ್ಕೆ ಒಂದು ಕ್ರೀಡಾನೂ ಸಹ ಸಹಕಾರಿಯಾಗ್ತದೆ. ಬರೀ ಓದೋದೇ ನಮಗೆ ಸಹಕಾರಿ ಆಗೋದಿಲ್ಲ. ಮಧ್ಯೆ ನಾವು ಕ್ರೀಡೆನೂ ಆಡಿದ್ರೆ ಅದನ್ನು ಸಹ ನಮಗೆ ಓದೋದಕ್ಕೆ ಅನುಕೂಲ ಆಗ್ತದೆ.
ತಾವೆಲ್ಲರೂ ಸಹ ಇಲ್ಲಿ ಸ್ಪರ್ಧೆಗೆ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಸಹ ಒಳ್ಳೇದಾಗಲಿ. ಒಂದು ಒಳ್ಳೆ ಆರೋಗ್ಯ ರೀತಿಯಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ತಮ್ಮಲ್ಲಿ ಎಲ್ರಿಗೂ ಸಹ ಯಶಸ್ಸು. ಹಾಸನ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಮಾತನಾಡುತ್ತಾ, ಈಗಿನ ಮಕ್ಕಳಲ್ಲಿ ಬಾರಿ ವೀಕ್ ಇರುತ್ತದೆ. ಓದುವುದು ಅದನ್ನ ಬಿಟ್ಟರೆ ಮೊಬೈಲ್ ಆದರೆ ಮೂರನೆಯದು ರೀಲ್ಸ್ನಲ್ಲಿ ಹೆಚ್ಚು ತೊಡಗುತ್ತಾರೆ. ಮೊಬೈಲ್ ಮತ್ತು ರೀಲ್ಸ್ ಬಿಟ್ಟು ಅದೇ ಸಮಯದಲ್ಲಿ ಆಟವಾಡಿದರೆ ನಿಮ್ಮ ಮೈಂಡ್ ಫ್ರೆಶ್ ಆಗುತ್ತದೆ. ಮೊಬೈಲ್ಗಳನ್ನು ಕಡಿಮೆ ಮಾಡಿ ಯಾವುದಾದರೂ ಆರೋಗ್ಯಕರವಾಗಿರುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ಉತ್ತಮ ಎಂದು ಸಲಹೆ ನೀಡಿದರು. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಈಗಿನ ಮಕ್ಕಳುಗಳಲ್ಲಿ ಬಾಡಿ ಭಾರಿ ವೀಕ್ ಇದೆ. ಯಾಕೆ ಅಂತ ಅಂದ್ರೆ ನೀವು ಆಟ ಆಡೋದೇ ಕಡಿಮೆ ಅಲ್ಲ, ಓದೋದ್ ಬಿಟ್ರೆ ಮೊಬೈಲು, ಆಮೇಲೆ ಮೂರನೇದು ರೀಲ್ಸ್. ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಮಾಡೋದು ಇವಾಗ ರೀಲ್ಸ್ ಚೆನ್ನಾಗಿ ಮಾಡ್ತೀರ ಮಕ್ಕಳ. ಅದ್ರ ಬದಲು ನೀವು ಏನಾದ್ರೂ ಆಟ ಆಡಿ. ನೀವು ಬೇಕಾದ್ರೆ ನೋಡಿ, ನೀವು ಆಟ ಆಡ್ಬೇಕಾದ್ರೆ ನಿಮ್ಮ ಮೈಂಡ್ ಎಷ್ಟು ಫ್ರೆಶ್ ಆಗಿರತ್ತೆ, ಆಗ ಏನು ಆಲೋಚನೆ ಬರಲ್ಲ. ನೀವು ಯಾವುದೇ ಕ್ರೀಡೆನಲ್ಲಿ ಭಾಗವಹಿಸಿರಿ ಅದೆಷ್ಟು ನಿಮ್ಮ ಮೈಂಡ್, ನಿಮ್ಮ ಮನಸ್ಸು ಮತ್ತೆ ನಿಮ್ಮ ದೇಹ ಎಷ್ಟೊಂದು ಲವಲವಿಕೆ ಆಗಿರತ್ತೆ. ಯಾವುದಾದ್ರೂ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಿ. ಆ ಮೊಬೈಲ್ ಗೀಳ್ನ ಕಡಿಮೆ ಮಾಡಿ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿದ್ದೀರಾ, ನಿಮ್ಗೆಲ್ಲರಿಗೂ ಮಕ್ಕಳ ಆಗಬೇಕು. ಈ ಸಂದರ್ಭದಲ್ಲಿ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಹರೀಶ್, ತಾಲೂಕು ದೈಹಿಕ ಪರಿವೀಕ್ಷಕರಾದ ವೇದಣ್ಣ, ಜಿಲ್ಲಾ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷ ಚಕ್ರಪಾಣಿ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ದಿನೇಶ್, ಸಿಕೆ ರಘು, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಬಿಟಿ ಮಾನವ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಆಗ್ರಹಿಸಿ ಹಾಸನದಲ್ಲಿ ಬಿಜೆಪಿ ಪ್ರತಿಭಟನೆ. ಸ್ವಚ್ಛತೆಯ ಆಸ್ತಿ ಪೌರ ಕಾರ್ಮಿಕ ಬಂಧುಗಳು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿಕೆ. ಪೆಂಡಲ್ ಗಣಪತಿಗೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಪೂಜೆ ಸಲ್ಲಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.